ನಮಸ್ಕಾರ ವೀಕ್ಷಕರೇ. ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಸಂಪೂರ್ಣ ಚರಿತ್ರೆ ಬುಕ್ಕಲ್ಲಿರುವಂತಹದ್ದು ಕೆಲವಷ್ಟು ವಿಷಯಗಳನ್ನ ತಿಳ್ಕೊಂಡಿದೀವಿ, ಇನ್ನ ತಿಳ್ಕೊಳ್ಳೋದಿದೆ. ಅದಕ್ಕೆ ನಾನು ಭಾಗಗಳಾಗಿ ವಿಸ್ತರಿಸಿ ನಿಮಗೆ ತಿಳಿಸ್ತಾ ಹೋಗಿದ್ದೀನಿ. ಇದರಲ್ಲಿ ಅವರು ಮೆನ್ಷನ್ ಮಾಡ್ತಾರೆ, ಅವರ ಪ್ರಥಮ ಶ್ವಾಸ ಅಂತ ಕರೀತಾರೆ. ಬುಕ್ನ ಆದಷ್ಟು ಇರೋರು ಪರ್ಚೇಸ್ ಮಾಡ್ಕೊಳ್ಳಿ, ಇಲ್ಲದವರು ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಇಲ್ಲಿ ವೀರಪ್ಪಯ್ಯ ಸ್ವಾಮಿಯವರು ಅಚ್ಚಮ್ಮನವರಿಗೆ ಕಾಲಜ್ಞಾನ ತಿಳಿಸುವುದು ಅಂದ್ರೆ ಮುಂದೆ ಇಂಥದ್ದೆಲ್ಲ ನಡೆಯುತ್ತೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಇಲ್ಲೇನೇನು ಹೇಳ್ತಾರೆ ಅನ್ನೋ ವಿಷಯಗಳನ್ನ ನಾನು ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ. ತುಂಬಾ ವಿಷಯಗಳಿದಾವೆ ಈ ತರದ್ದು. ಇದ್ರಲ್ಲಿ ನಾವೇನ್ ಕರೆಕ್ಟ್ ಮಾಡ್ಕೋಬಹುದು ಅನ್ನೋದು ತಿಳ್ಕೊಳ್ತಾ ಹೋಗೋಣ. ಇದ್ರಲ್ಲಿ ಅವ್ರು ತಿಳಿಸೋದೇನು ಅಂದ್ರೆ, ಅಮ್ಮ ಸಾವಧಾನವಾಗಿ ಕೇಳು, 4808 ಸಂವತ್ಸರವು ಈ ಕಲೆಯು ಕಳೆದ ನಂತರ ಧರ್ಮದೇವತೆ ಭೂಲೋಕದಲ್ಲಿ ಪುಣ್ಯ ಸ್ಥಳದಲ್ಲಿ ತಿರುಗುವಳು. ಅಂದ್ರೆ ಎಲ್ಲಾ ಜಾಗ ಬಿಟ್ಬಿಟ್ಟು ಬರೀ ಪುಣ್ಯ ಸ್ಥಳ ಯಾವ್ದಿರುತ್ತೆ ಆ ಜಾಗದಲ್ಲಿ ಮಾತ್ರ ಧರ್ಮದೇವತೆ ಉಳ್ಕೊಳ್ತಾಳೆ. ಪಾಪಗಳು ಆ ದಿನಕ್ಕೆ ಹೆಚ್ಚಿ ಎಲ್ಲಿಲ್ಲದ ಕಲಹಗಳು ಹುಟ್ಟುವವು. ಅಧಿಕ ಆಹಾರವು, ಜಾಸ್ತಿ ಊಟ ಮಾಡೋದಕ್ಕೆ ಶುರು ಮಾಡ್ತಾರೆ ಜನ. ಅಂದ್ರೆ ಎಲ್ಲಿಂದ 4808 ಸಂವತ್ಸರಗಳು ಕಳೆದಾದ್ಮೇಲೆ. ಇದು ಒಂದು ಸಿಸ್ಟಮ್ನ ನಮ್ಮ ದೇಶದಲ್ಲಿ ತಂದ್ರು ಬ್ರಿಟಿಷ್ ಅವರು ಅಂತ ಹೇಳ್ತಾರೆ. ಏನಂದ್ರೆ, ಮೊದಲು ಜನ 2 ಹೊತ್ತು ತಿಂತಾ ಇದ್ರು, ಆಮೇಲೆ 3 ಹೊತ್ತು ತಿನ್ನೋದಕ್ಕೆ ಪ್ರಾಕ್ಟೀಸ್ ಮಾಡಿಸಿದ್ರು. ಯಾಕೆ? ಜನ ಆದಷ್ಟು ಸೋಂಬೇರಿಗಳಾಗ್ಲಿ, ಕಾಯಿಲೆಗಳು ಬರ್ಲಿ, ಬೇರೆ ಬೇರೆ ಉದ್ದೇಶ ಇರ್ತವೆ ಬಿಡಿ. ಇಲ್ಲಿ ಅದನ್ನೇ ಮೆನ್ಷನ್ ಮಾಡ್ತವೆ. ಅಧಿಕ ಆಹಾರ ತಿನ್ನೋದಕ್ಕೆ ಜನ ಶುರು ಮಾಡ್ತಾರೆ. ನಮ್ಗೆ ಇಷ್ಟ ಆಹಾರ ಇದ್ರೆ ಸಾಕು, ಬಟ್ ನಾವ್ ಇಷ್ಟು ತಿಂತೀವಿ, ದೇಹಕ್ಕೆ ಎಷ್ಟು ಬೇಕು ಅದ್ರ 2 ಪಟ್ಟು ತಿಂತೀವಿ. ಅದರಿಂದ ಆಯಸ್ಸು ಕಡಿಮೆ ಆಗೋಗ್ಬಿಡುತ್ತೆ. ಇದು ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರೋದೆ. ಆಮೇಲೆ 100 ವರ್ಷ ಬದುಕುತ್ತೆ. ಮನುಷ್ಯರು ಬೇಗ ಸತ್ತೋಗ್ತಾರೆ. ಮೊದಲು ಮನುಷ್ಯ ಜಾಸ್ತಿ ವರ್ಷ ಬದುಕ್ತಾ ಇದ್ರು. ಹೇಗೆ ಅಂದ್ರೆ, ನಮ್ಮ ದೇಹಕ್ಕೆ ಎಷ್ಟು ನಾವು ಪ್ರೆಷರ್ನ ಕೊಡ್ತೀವಿ, ಇಲ್ಲ ಆಯಾಸ ಉಂಟು ಮಾಡ್ತೀವಿ, ಅಷ್ಟು ಬೇಗ ವಯಸ್ಸಾಗುತ್ತೆ, ಸತ್ತೋಗುತ್ತೆ. ನಮ್ಮ ಹೃದಯ ಎಷ್ಟು ಬೇಗ ಜಾಸ್ತಿ ಬಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಇಲ್ಲ ಒಂದು ಮಿಷಿನ್ ಇದ್ದಾಗೆ ಅನ್ಕೊಳ್ಳಿ, ಈ ಮಿಷಿನ್ಗೆ ಕೆಲಸ ಎಷ್ಟು ಜಾಸ್ತಿ ಕೊಡ್ತೀವಿ ಅಷ್ಟು ಬೇಗ ಏಜ್ ಆಗೋಗುತ್ತೆ, ಸತ್ತೋಗುತ್ತೆ, ಸವಿಯುತ್ತೆ. ಊಟ ಜಾಸ್ತಿ ತಿಂದಷ್ಟು ಅದು ಕೆಲಸ ಮಾಡ್ಬೇಕಲ್ಲ ಒಳಗಡೆ, ಆ ಕೆಲಸ ಮಾಡಿ ಬೇಗ ಆಯಸ್ಸು ಮುಗ್ದೋಗುತ್ತೆ. 2 ಹೊತ್ತು ಊಟ, ಮಿತಿಯಾದ ಕೆಲಸ, ಆರೋಗ್ಯನ ಮೇಂಟೈನ್ ಮಾಡ್ಕೊಂಡ್ರೆ 100-140 ವರ್ಷ ಭಗವಂತ ಕೊಟ್ಟಿರೋ ಆಯಸ್ಸು. ಅಂತ ಆಯಸ್ಸನ್ನ ನಾವು ಕಡಿಮೆ ಮಾಡ್ಕೊಂಡಿದೀವಿ. ಯಾಕೆಂದ್ರೆ ಅತಿಯಾಗಿ ತಿಂತೀವಿ, ಅತಿಯಾಗಿ ನಿದ್ದೆ ಮಾಡ್ತೀವಿ, ಅತಿಯಾಗಿ ಜಿಮ್ಗೆ ಹೋಗ್ತೀವಿ, ಎಕ್ಸರ್ಸೈಸ್ ಮಾಡ್ತೀವಿ, ಇನ್ನ ರನ್ನಿಂಗ್ ರೇಸ್ ಓಡ್ತೀವಿ. ಇವರೆಲ್ಲ ಬೇಗ ಸಾಯ್ತಾರೆ. ಯಾಕೆ? ಅವರ ಈ ಮಿಷಿನ್ ಅನ್ನ ನಾವೇ ಹಾಳು ಮಾಡ್ಕೊಳ್ತಾ ಇರೋದು. ಅತಿಯಾದ ವ್ಯಾಯಾಮ ಅನ್ಕೊಳ್ಳಿ, ಇಲ್ಲ ಅತಿಯಾಗಿ ಫುಡ್ ತಿಂತೀವಿ, ಯಾವುದೋ ಒಂದು ಮೂಲಕ ಹಾಳು ಮಾಡ್ಕೊಳ್ತೀವಿ. ಅಧಿಕ ನಿದ್ರೆಯುಂಟಾಗಿ ನಿಂತ ಜಾಗದಲ್ಲೇ ನಿಲ್ಲದೆ ಸಮಸ್ತ ಜೀವಿಗಳು ಸಂಚರಿಸುವವು. ಶಾಂತ ಗುಣವಿರುವವರು ಕೋಪಿಷ್ಠರಾಗುವರು ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ಜನಕ್ಕೆ ಶಾಂತತೆ ಇತ್ತು ಅವರೆಲ್ಲ ಕೋಪಿಷ್ಠತೆಗೆ ಬದಲಾಗ್ತಾ ಹೋಗ್ತಾರೆ ಅವರ ಗುಣಗಳು. ನೀಚರು ಅಧಿಕವಾಗುವರು, ಅಧಿಕರು ಎಲ್ಲಿಯೂ ದೊರಕಲಾರರು. ಅಂದ್ರೆ ಒಳ್ಳೆಯವರು ಎಲ್ಲೂ ಹುಡ್ಕೊಂಡು ಹೋಗ್ಬೇಕು, ಸಿಕ್ಕಲ್ಲ. ವಿಪ್ರರು ತಮ್ಮ ಧರ್ಮಗಳನ್ನು ಬಿಟ್ಟು ತಲೆಗೊಂದು ಮತವಾಗಿ ನೀಚರನ್ನಾಶ್ರಯಿಸಿ ಷಟ್ಕರ್ಮ ರಹಿತವಾಗಿ ಕೆಟ್ಟು ಹೋಗುವರು. ಇಲ್ಲಿ ನೋಡಿ, ವಿಪ್ರರು ಅಂತ ಬರೀತಾರೆ ಬಿಡಿ. ಇನ್ನ ಅವ್ರು ಬರ್ದಿರೋದು ಟ್ರಾನ್ಸ್ಲೇಷನ್ ಕೆಲವಷ್ಟು ವೇರಿಯೇಷನ್ ಇರ್ಬೋದು. ಇಲ್ಲಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಗುರುಗಳಾದವರು, ದಾರಿ ತೋರಿಸ್ಬೇಕಾದವರು ತಲೆಗೊಂದು ಧರ್ಮಗಳನ್ನ ಹುಟ್ಟಾಕ್ತಾರೆ, ಯಾವ್ದಾದನ್ನ ಫಾಲೋ ಮಾಡಿ ಅಂತ ಹೇಳ್ತಾರೆ. ತಲೆಗೊಂದು ಮತ ಬೇರೆ ಉಟ್ಕೊಳ್ತವೆ. ನಾವು ಅವರನ್ನೇ ಆಶ್ರಯಿಸ್ತೀವಿ, ಅವರನ್ನೇ ದೇವರು ಅಂತ ನಂಬ್ತೀವಿ. ನೀಚರನ್ನ ಆಶ್ರಯಿಸಿ ಕರ್ಮಗಳನ್ನ ಒತ್ಕೊಳ್ತಾ ಹೋಗ್ತೀವಿ. ಆ ಕರ್ಮಗಳಿಂದ ನಾವು ಹಾಳಾಗ್ತೀವಿ ಅಂತಾನೆ ಇದ್ರಲ್ಲಿ ತಿಳಿಸ್ತಾರೆ. ರಾಜರು ತಮ್ಮ ರಾಜಧರ್ಮಗಳನ್ನು ಬಿಟ್ಟು ಮುಂದೆ ಆಲೋಚನೆಗಳಿಲ್ಲದೆ ಸೋಜಿಗದವರಾಗಿ ನೀಚ ಕಾರ್ಯಗಳಲ್ಲಿ ಮುಂದಾಗಿ ದಿಕ್ಕಾಪಾಲಾಗುವರು. ಏನ್ ಮಾಡಬೇಕು ರಾಜರಾದವರು ಅಂದ್ರೆ, ಅಧಿಕಾರ ತಗೊಂಡಿರೋರಾಗಿರ್ಬೋದು, ಅಧಿಕಾರದಲ್ಲಿ ಕೂತಿರೋರಾಗಿರ್ಬೋದು, ಅವರ ಕೆಲಸಗಳನ್ನ ಬಿಟ್ಟು, ಮುಂದಿನ ಆಲೋಚನೆಗಳನ್ನ ಬಿಟ್ಟು, ಮಜಾ ಮಾಡಿಕೊಂಡು ನೀಚ ಕಾರ್ಯಗಳಲ್ಲಿ ದಿಕ್ಕಾಪಾಲಾಗಿ ಹೋಗ್ತಾರೆ. ತಮ್ಮ ಕುಲಧರ್ಮ ಚ್ಯುತರಾಗಿ ಅಧರ್ಮದಿಂದ ದುಷ್ಕರ್ಮಿಗಳು ಹೋಗುವರು. ನಮ್ಮ ಕಾರ್ಯಗಳೇನಿರುತ್ತೆ ಆ ಕಾರ್ಯಗಳನ್ನೆಲ್ಲ ಮರೆತು ನಾವು ಅಧರ್ಮದ ಹಾದಿ ಹಿಡಿತೀವಿ. ಅದರಿಂದ ನಾವು ಕೆಟ್ಟದಾಗಿ ಕೊನೆ ಆಗ್ತೀವಿ. ಶೂದ್ರರು ಅಸತ್ಯವಾದಿಗಳಾಗಿ ನೀಚ ಸಾಂಗತ್ಯದಿಂದ ದರಿದ್ರರಾಗಿ ಕೆಟ್ಟು ಹೋಗುವರು. ಸುಳ್ಳು ಹೇಳೋದು ಜಾಸ್ತಿ ಆಗುತ್ತೆ. ಈ ಸುಳ್ಳಿನಿಂದ ದರಿದ್ರತೆ ಅನ್ನೋದು ಅವರನ್ನ ಕಾಡುತ್ತೆ ಅಂತ ಬರೀತಾರೆ. ಪ್ರತಿ ಜಾತಿಯು ಸಂಕರವಾಗಿ ಪರಸ್ಪರ ವೈರಗಳು ಹೆಚ್ಚಿ ತಮ್ಮ ಕಲಹಗಳಿಂದ ಒಡೆದಾಡಿಕೊಂಡು ಸಾಯುವರು. ಹೌದು, ಇದು ನೋಡ್ತಾ ಇದ್ದೀವಿ. ನಾನೇ ಹೆಚ್ಚು ಅಂತ ಜಾತಿಗಳಲ್ಲಿ, ಮತಗಳಲ್ಲಿ ಒಡೆದಾಟ ನಡೆಯುತ್ತೆ.
ಇದು ಅದು ಅಂತ ಅಲ್ಲ, ಸಣ್ಣ ಸಣ್ಣ ಜಾತಿಗಳು. ಹಿಂದೂಗಳಲ್ಲಿ 108 ಜಾತಿಗಳಿದಾವೆ ಬಿಡಿ. ಈ ಕಡೆ ಗೌಡ್ರು ಅಂತ ಒಬ್ರು ಅಂತಾರೆ, ಆ ಕಡೆ ಲಿಂಗಾಯತರು, ಈ ಕಡೆ ಬ್ರಾಹ್ಮಿಣ್ಸು, ಆ ಬ್ರಾಹ್ಮಿಣ್ಸ್ ಅಲ್ಲಿ 1 4-5, ಈ ಲಿಂಗಾಯತರಲ್ಲಿ 1 4-5, ಇನ್ನ ಒಕ್ಕಲಿಗರಲ್ಲಿ 45 ಇರ್ತವೆ. ಇನ್ನು ಆ ತರ ಎಷ್ಟೆಷ್ಟು ಉಪಜಾತಿಗಳು ಉಟ್ಕೊಂಡು ಆ ಧರ್ಮಗಳಿಗೆ, ಆ ಜಾತಿಗಳನ್ನ ಧರ್ಮನೇ ಮಾಡಿ ಅಂತ ಆ ಜಾತಿ ಗುರುಗಳು ಉಟ್ಕೊಂಡ್ಬಿಟ್ಟು ಒಟ್ನಲ್ಲಿ ಅವ್ರವರೇ ಒಡೆದಾಡ್ಕೊಂಡು ಸಾಯೋಗ್ ಮಾಡ್ತಾರೆ, ಬಕ್ರಾಗಳಾಗಿ ನಮ್ಮನ್ನ ಬಳಸ್ಕೊಳ್ತಾರೆ ಅಂತಾನೆ ಇದರಲ್ಲಿ ತಿಳಿಸಿದ್ರು. ದುಷ್ಕರ್ಮಿಗಳಿಂದ ಬಹುವಿಧವಾದ ಕಷ್ಟದೊಂದಿಗೆ ಕೆಟ್ಟು ಹೋಗುವರು, ಪೈರುಗಳು ಸ್ವಲ್ಪವೇ ಫಲ ಕೊಡುವವು. ಮೊದಲು ಏನ್ ಫಲ ಕೊಡ್ತಾ ಇದ್ವು ಪೈರುಗಳು, ಅಷ್ಟೊಂದು ಫಲ ಅನ್ನೋದನ್ನ ಕೊಡೋದಿಲ್ಲ, ಕಡಿಮೆ ಮಾಡುತ್ತೆ ಪೈರುಗಳು ಫಲ ಕೊಡೋದನ್ನ. ಗೋವುಗಳು ಸ್ವಲ್ಪನೇ ಹಾಲು ಕೊಡ್ತಾವೆ. ತಂದೆ ಮಕ್ಕಳು ತಮ್ಮೊಳಗೆ ತಾವೇ ಕಲಹ ಮಾಡಿಕೊಳ್ಳುವರು. ಹೌದು, ಈಗ ಇದಂತೂ ನೋಡ್ತಾನೆ ಇದೀವಿ. ಎಲ್ಲಿ ನೋಡಿದ್ರು ತಂದೆ ಮಕ್ಕಳು ಆಸ್ತಿ ವಿಚಾರಕ್ಕಾಗ್ಬೋದು, ಇಲ್ಲ ಬೇರೆ ನಾರ್ಮಲ್ ವಿಷಯಕ್ಕೆ ಗಲಾಟೆ ಮಾಡ್ಕೊಳ್ತಾರೆ. ನಂಗೆ ಬೈಕ್ ಕೊಡ್ಸಿಲ್ಲ, ನನ್ ಕಾರ್ ಕೊಡ್ಸಿಲ್ಲ, ಮೊಬೈಲ್ ಕೊಡ್ಸಿಲ್ಲ, ಅವ್ರಿಗೆ ಅದು ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ ಅಂತ ಒಟ್ನಲ್ಲಿ ತಂದೆ ಮಕ್ಕಳ ಮಧ್ಯೆ ಗಲಾಟೆಗಳು ನಡೆಯುತ್ತೆ. ದೇಹವ ಬ್ರಾಹ್ಮಣರನ್ನು ಗುರುಗಳನ್ನು ದೂಷಿಸುವರು. ನಿಜವಾಗಿ ಸತ್ಯ ಹೇಳುವಂತ ದೇವ ಬ್ರಾಹ್ಮಣರು ಯಾರಿರ್ತಾರೆ ಅವ್ರನ್ನ ಜನ ದೂಷಿಸ್ತಾರೆ. ಇವನು ಸರಿ ಇಲ್ಲ, ಇವನು ಕಳ್ಳ, ದುಡ್ಡು ಮಾಡೋದಕ್ಕೆ ಏನೋ ಹೇಳ್ತಾನೆ ಅಂತ ಜನ ದೂಷಿಸೋದಕ್ಕೆ ಶುರು ಮಾಡ್ತಾರೆ ಬಿಡಿ. ಈಗೆಲ್ಲ ಅಂಥದ್ದೇ ನಡೀತಾ ಇರೋದು. ಸುಳ್ಳು ಹೇಳೋರ್ನ ಜಾಸ್ತಿ ನಂಬ್ತಾರೆ, ನಿಜ ಹೇಳೋರ್ನ ಜನ ನಂಬಲ್ಲ. ಹಿರಿಯ ಕಿರಿಯರೆಂಬ ಭಾವನೆ ಇಲ್ಲದೆ ನಡೆದುಕೊಳ್ಳುವರು. ದೊಡ್ಡವರಿಗೆ ಮರ್ಯಾದೆಯನ್ನು ಸಿಗೋದಿಲ್ಲ. ರೋಗಗಳ ಉಪದ್ರಗಳು ಹೆಚ್ಚುವವು. ಹೌದು, ಅಗ್ನಿ ಭಯವು ಅಧಿಕವಾಗುವುದು. ಎಲ್ಲಿ ನೋಡಿದ್ರು ಅಲ್ಲಿ ಅಗ್ನಿ ದುರಂತಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಕಾಡು ಮೃಗಗಳು ಗ್ರಾಮಗಳಿಗೆ ಸೇರುವವು. ಹೌದು, ಕಾಡಲ್ಲಿರುವಂತ ಪ್ರಾಣಿಗಳು ಗ್ರಾಮಗಳನ್ನ ಸೇರ್ತಾ ಇದಾವೆ, ಗ್ರಾಮದಲ್ಲಿರುವಂತ ಜನರುಗಳಿಗೆ ತೊಂದರೆಯನ್ನು ಕೊಡ್ತಾ ಇದಾವೆ. ಆನೆಗೆ ಹಂದಿ ಹುಟ್ಟುವುದು. ಇದು ಸದ್ಯಕ್ಕೆ ಎಲ್ಲೂ ಅಷ್ಟೊಂದು ಗೊತ್ತಿಲ್ಲದಿರೋದು. ಯಾಕೆಂದ್ರೆ ಕಾಡಲ್ಲಿರೋ ಆನೆಗೆ ಯಾವ್ಯಾವ ಪ್ರಾಣಿ ಹುಟ್ಟುತ್ತೆ ಅಂತ ನಮಗೂ ಗೊತ್ತಿಲ್ವಲ್ಲ. ಆನೆಗೆ ಹಂದಿ ಹುಟ್ಟುತ್ತೆ ಅಂತ ಬರೀತಾರೆ, ಹಂದಿಗೆ ಕೋತಿ ಹುಟ್ಟುವುದು ಅಂತ ಬರೀತಾರೆ. ಇದೆಲ್ಲ 2-3 ಕಡೆ ನೋಡಿರ್ಬೋದೇನೋ. ಕೋತಿ ಮುಖ ಇರುವಂತ ಪ್ರಾಣಿ ಹಂದಿಗೆ ಹುಟ್ಟಿರುವಂತದ್ದು. ಹಾವುಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಭೂಮಿ ಮೇಲೆ ಅಂತ ಹೇಳ್ತಾರೆ. ಮೊದಲೇನಿತ್ತು ಅದಕ್ಕಿಂತ ಜಾಸ್ತಿ ಆಗಿದ್ದಾವೆ. ಜನ ವಸತಿ ಪ್ರದೇಶಗಳಲ್ಲಿ ಈಗ ಹಾವುಗಳು ಕಾಣಿಸ್ಕೊಳ್ತಾನೆ ಇದ್ದಾವೆ. ವೇಶ್ಯೆಯರ ವಶೀಕರಣದಿಂದಲೂ ಅಂಜನದಿಂದಲೂ ದುರಾಸೆಗಳಿಂದಲೂ ಭ್ರಮೆಗಳಿಂದಲೂ ಪ್ರಜೆಗಳು ದ್ರವ್ಯವನ್ನು ಕೊಳ್ಳೆ ಹೊಡೆದು ದರಿದ್ರರಾಗಿ ಕೆಟ್ಟು ಹೋಗುವರು ಅಂತ ಹೇಳ್ತಾರೆ. ಅಂದ್ರೆ ವೇಶ್ಯೆಯರ ಆಸೆ, ಅವರ ವಶೀಕರಣ, ಕೆಲವಷ್ಟು ವಶೀಕರಣಗಳು ನಡೆಯುತ್ತೆ. ದುರಾಸೆಗಳಿಂದ ನನಗೆ ಈ ತರ ಆಗೋಗ್ಬಿಡುತ್ತೆ ಅನ್ನೋ ಭ್ರಮೆಗಳಿಂದ ಜನ ಕೊಳ್ಳೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಬೇರೆಯವ್ರ ಹತ್ರ ಲೂಟಿ ಮಾಡೋದಕ್ಕೆ, ಬೇರೆಯವ್ರ ಸ್ವತ್ತನ್ನ ಅಪಹರಿಸೋದಕ್ಕೆ, ಯಾವುದೋ ಒಂದು ರೂಪದಲ್ಲಿ, ಲಂಚದ ರೂಪದಲ್ಲಿ ಆಗ್ಬೋದು, ಇಲ್ಲ ಇನ್ನೊಂದು ರೂಪದಲ್ಲಿ ವಶಪಡಿಸ್ಕೊಂಡು ಅವರೇ ಹಾಳಾಗ್ತಾರೆ. ಇನ್ನ ಇಂದ್ರಜಾಲ ವೇದಗಳನ್ನು ಚಾಂಡಾಲರು ಅಭ್ಯಾಸ ಮಾಡುವರು. ಕೆಲವೊಂದು ನಾ ಹೇಳೋಂಗಿಲ್ಲ, ನೀವೇ ಅರ್ಥ ಮಾಡ್ಕೊಂಬಿಡಿ. ಚೋಳ ಮಂಡಲವು ನಷ್ಟವಾಗುವುದು, ಶಿಲೆಗಳು ಮಾಂಸದ ತುಂಡುಗಳನ್ನಾಗುವವು. ಆ ತುಂಡುಗಳನ್ನು ತಿನ್ನುವುದಕ್ಕೆ ಹದ್ದುಗಳು ಬಂದು ಸಾಯುವವು. ಸತ್ತು ಹೋದ ಹದ್ದುಗಳನ್ನು ಹಿಡಿದುಕೊಂಡು ಪ್ರಜೆಗಳು ಕುಣಿದಾಡುವರು. ಅಂದ್ರೆ ಇಲ್ಲಿ ಕಲ್ಲುಗಳು ಮಾಂಸದ ತುಂಡುಗಳಾಗುತ್ತೆ ಅಂತ ತಿಳಿಸ್ತಾರೆ. ಕಲ್ಲು ಮಾಂಸದ ತುಂಡಾಗೋದು ಚಾನ್ಸಸ್ ತುಂಬಾ ಕಡಿಮೆ ಇದೆ. ಆದ್ರೆ ಈಗ ಪ್ಲಾಸ್ಟಿಕ್ ಐಟಮ್ಸ್ ಗಳೆಲ್ಲ ಕಂಡುಹಿಡಿತಾ ಇದ್ದಾರೆ. ಅದರಲ್ಲಿ ಮಾಂಸದ ತುಂಡುಗಳ ರೀತಿ ಮಾಡಿ ಪಕ್ಷಿಗಳನ್ನ ಆಕರ್ಷಿಸಿ ಅವುಗಳನ್ನ ಹಿಡಿದು ಜನ ಕುಣಿದಾಡ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಎಲ್ಲೂ ಬೇಡ, ಜಸ್ಟ್ ಈ ಶಿವಾಜಿನಗರ ಸರೌಂಡಿಂಗ್ ಅಲ್ಲಿ ಇಲ್ಲಿ ಹೋಗ್ಬಿಡಿ, ಹದ್ದುಗಳನ್ನ ಹಿಡಿತಾ ಇರ್ತಾರೆ. ಎಷ್ಟೊಂದು ನಾನಂತೂ ಕಣ್ಮುಂದೆ ನೋಡಿದೀನಪ್ಪ, ನೋಡಿರೋದನ್ನ ಹೇಳಲೇಬೇಕು. ನೋಡಿಲ್ದೇ ಇರೋರು ಹೋಗಿ ಒಂದ್ಸಲ ನೋಡ್ಕೊ ಬನ್ನಿ ಹದ್ದುಗಳನ್ನ ಯಾವ ತರ ಹಿಡಿತಾರೆ ಅಂತ. ಇನ್ನ ಮುಂದಕ್ಕೆ ಬರೀತಾರೆ, ಸತ್ತು ಹೋದ ಹದ್ದುಗಳನ್ನು ಹಿಡಿದುಕೊಂಡು ಪ್ರಜೆಗಳು ಕುಣಿದಾಡುವರು. ಓಕೆ, ಅವುಗಳನ್ನು ಕೋರುವರು, ಬಾಯಲ್ಲಿ ಕಚ್ಚಿಕೊಂಡು ತಿರುಗುವರು, ಬೆಂಡು ಮುಳುಗಿ ಗುಂಡು ತೇಲುವುದು. ಅಂದ್ರೆ ವೆಯ್ಟ್ ಕಡಿಮೆ ಇರುವಂತ ವಸ್ತುಗಳು ಮುಳುಗ್ತವೆ, ವೆಯ್ಟ್ ಜಾಸ್ತಿ ಇರುವಂತ ವಸ್ತುಗಳು ತೇಲುವಂತ ಕಾಲ ಬರುತ್ತೆ. ಇನ್ನ ಈ ತರದ್ದು ಎಷ್ಟೋ ಪಾಯಿಂಟ್ಗಳು ಇದ್ರಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಯಾಕಂದ್ರೆ ಟೈಮ್ ಜಾಸ್ತಿ ಆಗ್ಬಿಡುತ್ತೆ, ಕೇಳೋದಕ್ಕೆ ಜನಕ್ಕೂ ಬೇಜಾರಾಗುತ್ತೆ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ, ಗುಡ್ ಬಾಯ್.